ಎಲ್ಲ ಹಾಳು ಮಾಡೋದೇ ಆಯ್ತು. ಪಂಚ ಹಾಕೊಂಡ್ ಸುತ್ತೋಡ ತುಂಬಾ ಕಷ್ಟ ಐತೆ. ಅದಕ್ಕೆ ಯಾಕೆ ಹುಡುಗಿರುಗಳು ಪ್ಯಾಂಟ್ ಹಾಕತಾರೆ ಅಂತ ನಂಗೆ ಇವಾಗ ಗೊತ್ತಾಯ್ತು. ಇವಾಗ ಇಲ್ಲಿಂದ ನಾವು 5 ಟೆಂಪಲ್ಗೂ ಹೋಗ್ಬೇಕು. ಇದೇ ಫಸ್ಟ್ ಅಟ್ರಾಕ್ಷನ್. ನಾವು ಲಾಸ್ಟ್ ಟೈಮ್ ಅಂದ್ರೆ ಕನ್ಸ್ಟ್ರಕ್ಷನ್ ನಡೀತಾನೆ ಇತ್ತು. ನೋಡ್ಬೋದು ಹೆವಿ ದೊಡ್ಡದಾಗಿದೆ. ತುಂಬಾನೇ ಹತ್ರದಲ್ಲ ಇದೆ ಇದು. ಟೆಂಪಲ್ ಇಂದ ಒಂದು 2 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಆಂಜನೇಯ ಸ್ವಾಮಿ. ನಾನು 18 ಫೀಟ್ ಅಂತ ಅನ್ಕೊಂಡೆ, ಮೇ ಬಿ 18 ಫೀಟ್ಗಿಂತ ತುಂಬಾ ದೊಡ್ಡದಾಗಿದೆ. ಫಸ್ಟ್ ಒನ್ ನೋಡಿದ್ದು ಆಂಜನೇಯ ಸ್ವಾಮಿ ಟೆಂಪಲ್. ಅಲ್ಲಿಂದ ಆದ್ಮೇಲೆ ನಾವು ಇಲ್ಲಿ ಬಂದಿದ್ದೇನೆ ಬಿಚ್ಚಾಲೆ. ಬನ್ನಿ ಅದಂಗಿದೆ. ಇರತಕ್ಕಂಥ ಜಾಗ ಬಂದ್ಬಿಟ್ಟು ಇದು ಈ ಮಂತ್ರಾಲಯದಲ್ಲಿ ಬಂದಾಗ ಗೆಸ್ಟ್ ಹೌಸ್ಗಳು ಬುಕ್ ಮಾಡಿರ್ತಾರೆ. ಅಂದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು. SRS ಮಠ something.com ಅಂತ ವೆಬ್ ಪೋರ್ಟಲ್ ಇದೆ. ಅದ್ರಲ್ಲಿ ಆನ್ಲೈನ್ ಅಲ್ಲಿ ಬುಕಿಂಗ್ ಮಾಡ್ಕೊಂಡ್ರೆ 300ಗೆಲ್ಲ ರೂಮ್ ಸಿಗುತ್ತೆ. ನಾನ್ ಸರ್ಚ್ ಮಾಡಿ ಬರ್ಬೇಕಾದ್ರೆ ಯಾವ್ದೇ ರೂಮ್ ನನ್ಗೆ ಅವೈಲೇಬಲ್ ಇರ್ಲಿಲ್ಲ. ಬಟ್ ಆದ್ರೆ 300ಗೆಲ್ಲ ರೂಮ್ ಸಿಗುತ್ತೆ. ಸಿಂಗಲ್ ಪರ್ಸನ್ಗೆ ಇಲ್ಲ, ಡಬಲ್ ಇರ್ಬೇಕು, ಇಬ್ರು ಬಂದವ್ರಿಗೆ ರೂಮ್ ಅವೈಲೇಬಲ್ ಇರುತ್ತೆ. ಬನ್ನಿ ಇಲ್ಲಿ ಯಾವ್ಯಾವ್ದು ರೂಮ್ಗಳಿದೆ ಅಂತ ನೋಡೋದ. ಇಲ್ಲಿ ನೀವು ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣ ಸುಜಯೇಂದ್ರ ಗೆಸ್ಟ್ ಹೌಸ್ ಹೆವಿ ಇದೆ. ಇಲ್ಲಪ್ಪ ಬೇಡ, ಇಲ್ಲಿದೆಯಲ್ಲ ನೋಡಿ, ನೀವು ಇಷ್ಟುನು ಎಲ್ಲಾ ಗೆಸ್ಟ್ ಹೌಸ್ ಅಂದ್ರೆ ಇಲ್ಲಿ ಬಂದವರು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಅವ್ರು ಉಳ್ಕೊಳ್ಳೋಕೆ ಇಷ್ಟು ಇದಾವೆ ರೂಮ್ಗಳು. ನಾನು ಒಂದ್ಸತಿನೂ ಉಳ್ದಿಲ್ಲ, ಗೊತ್ತಿಲ್ಲ.
ಹೆಂಗಿದೆ ಒಳಗಡೆ ಚೆನ್ನಾಗಿ. ನಾವು ಬಂದಾಗ ಯಾವಾಗ್ಲೂ ನಮ್ಗೆ ರೂಮ್ಗಳು ಸಿಕ್ಕೇ ಇಲ್ಲ, ಯಾಕಂದ್ರೆ ನಾವು ಬರೋ ಟೈಮಲ್ಲಿ ಹುಡುಕ್ತಿವಿ, ಅದಕ್ಕೆ ಸಿಗಲ್ಲ. ಏನಾದ್ರೂ ಬೇಗ ಬಂದ್ರೆ ನೀವು ಬರೋದೊಂದು 1 ತಿಂಗಳು 15 ದಿನ ಮುಂಚೆ ಬುಕ್ ಮಾಡ್ಕೊಂಡ್ರೆ ಚೀಪ್ ಅಂಡ್ ಬೆಸ್ಟ್ ಆಗಿರೋ ರೂಮ್ಗಳು ಸಿಗ್ತವೆ ಇಲ್ಲಿ. ಮಠದ್ದಾದ್ರಿಂದ ಕಡಿಮೆಗೆ ಸಿಗುತ್ತೆ, ಬಟ್ ಬೇಗ ಬುಕ್ ಮಾಡ್ಕೋಬೇಕು. ಒಬ್ರಿಗೆ ಸಿಗಲ್ಲ, ಇಬ್ರು ಬರ್ಬೇಕಿಲ್ಲ ಫ್ಯಾಮಿಲಿ ಬರ್ಬೇಕು. ಫ್ಯಾಮಿಲಿ ಬಂದ್ರೆ ಸಿಗುತ್ತೆ. ತುಂಬಾ ನೀಟಾಗಿದೆ, ನೋಡ್ಬೋದು ನೀವು. ಇಲ್ಲಿ ಬಂದಿಲ್ಲ, ಒಂದು ಪಾರ್ಕ್ ಇದೆ. ಪಾರ್ಕಲ್ಲೆಲ್ಲ ಮಲಗಿದ್ದಾರೆ ಎಲ್ಲ ಜನಗಳು. ಅದಾದ್ಮೇಲೆ ಇಲ್ಲಿ ನೋಡಿ, ಶಬರಿ, ರಾಮ, ಲಕ್ಷ್ಮಣ ಮತ್ತೆ ಕೃಷ್ಣ. ಒಂಥರ ಪ್ಲೆಸೆಂಟ್ ಆಗಿದೆ. ಈವ್ನಿಂಗ್ ಟೈಮು ದರ್ಶನ ಎಲ್ಲ ಮಾಡ್ಕೊಂಡು ಇಲ್ಲಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು, ಯಾಕಂದ್ರೆ ರೂಮ್ ಮಾಡ್ತಿರ್ಲಿಲ್ಲ, ಯಾವಾಗಲೂ ಇಲ್ಲಿ ಬರ್ತಾನೆ ಇರಲಿಲ್ಲ. ಮತ್ತೆ ಅಲ್ಲಿ ಆಚೆನೂ ಒಂದು ಸೆಕ್ಯೂರಿಟಿ ಗಾರ್ಡ್ ಕೂತಿದ್ದ, ಬಿಡಲ್ವೇನೋ ಅನ್ಕೊಂಡು ನಾನು ಸುಮ್ಮನಾದೆ. ಬಟ್ ಇಲ್ಲಿ ಚೆನ್ನಾಗಿದೆ, ನೋಡ್ಬೋದು ನೀವು. ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಬಂದ್ರೆ ಎಲ್ಲೋ ಒಂಥರ ಯಾವ್ದೋ ಬೇರೆ ಇದಕ್ಕೆ ಕಂಟ್ರಿಗೆ ಬಂದಿರೋ ತರ ಫೀಲ್ ಆಗುತ್ತೆ. ಬಟ್ ಎಲ್ಲ ಕ್ಲೀನ್ ಆಗಿದೆ, ನಾವು ಕೊಡೋದಕ್ಕೆ ಆರಾಮಾಗಿರ್ಬೋದು. ನೆಕ್ಸ್ಟ್ ಟೈಮ್ ಬಂದ್ರೆ ನಾನು ಇಲ್ಲಿ ಒಬ್ನೇ ಬಂದ್ರೆ ನಂಗೆ ರೂಮ್ ಸಿಗಲ್ಲ. ಯಾರಾದ್ರೂ ಫ್ರೆಂಡ್ ಆದ್ರೆ ಫ್ರೆಂಡ್ ಹಾಕೊಂಡು ಒಟ್ಟಿಗೆ ಬಂದ್ರೆ ಒಂದು ರೂಮ್ ಮಾಡ್ಕೊಂಡು ಇಲ್ಲಿ ಸ್ಟೇ ಆಗ್ಬಿಟ್ಟು ನೋಡ್ಬೇಕು ಹೆಂಗಿದೆ ಒಳಗಡೆ, ನೀಟ್ ಆಗಿದೆಯಾ ನೋಡ್ಬೋದು. ತುಂಬಾ ಇದಾವೆ, ಬಟ್ ಯಾವಾಗ ನೋಡಿದ್ರು ಎಲ್ಲ ಹೌಸ್ಫುಲ್ ಅಂದ್ರೆ ಎಲ್ಲ ಬುಕ್ಡ್ ಅಂತಾನೆ ಇರುತ್ತೆ. ಇದು ಸುಧಮೇಂದ್ರ ಮಂದಿರ, SDM ಗೆಸ್ಟ್ ಹೌಸ್. ಇದು ಜಯತೀರ್ಥ ಮಂದಿರ, ವಿಜಯೇಂದ್ರ ಮಂದಿರ. ನೋಡ್ಬೋದು ನೀವು. ಹೀಗೆ ಹೋದ್ರೆ ಮೈನ್ ರೋಡ್ ಕನೆಕ್ಟ್ ಆಗುತ್ತೆ. ಆ ಕಡೆ ಬ್ಲಾಕ್ ಹೋದಿಲ್ಲ, ಹೊಸ್ತಾ ಕಟ್ಟಿರೋದು. ಇದು ನೋಡಿದ್ರೆ ಇದು ತುಂಬಾ ಸ್ವಲ್ಪ ಹಳೆಯದು. ನೀವೇನಾದ್ರೂ ಬುಕ್ ಮಾಡಿದಾಗ ಇಲ್ಲಿ ಬಂದಾಗ ಹೆಸರುಗಳು ನೋಡ್ಕೊಂಡು ನೀವು ಬರ್ಬೋದು. ಬೃಂದಾವನ್ ಗಾರ್ಡನ್ ವಸತಿ ಗೃಹ ಇದು. ಎದುರುಗಡೆಯಿಂದ ಬಂದ್ರೆ ಮತ್ತೆ ಇಲ್ಲೂ ಇದೆ, ಸೇಮ್ ಅದೇನೆ. ನೀವು ನೋಡಿದ್ರೆ ಫುಲ್ ಇದು ಹೊಸ ಬ್ಲಾಕ್. ಇದು ಈ ಕಡೆ ನನ್ನ ರೈಟ್ ಸೈಡ್ ಇರೋದು ಹೊಸ ಬ್ಲಾಕ್. ನೀವು ಈ ಕಡೆ ನೋಡಿದ್ರೆ ಇದೊಂದು ಸ್ವಲ್ಪ ಹಳೆಯದು. ಮತ್ತೆ ಇಲ್ಲೇನೆ ನಿಮ್ಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಆರಾಮಾಗಿ ನೀವು ಬಂದು ಇಲ್ಲಿ ಕುಡ್ಕೊಂಡು, ಅದು ಕೂಡ ಫ್ರೀ. ನಾನೇನೋ ಕಾಸು ಕೊಡ್ಬೇಕು ಅನ್ಕೊಂಡಿದ್ದೆ, ಕಾಸೆಲ್ಲ ಫ್ರೀ ಇದೇನೆ. ಶ್ರೀ ರಾಘವೇಂದ್ರ ಜಲ ಪ್ರಸಾದಂ, ಪರವಾಗಿಲ್ಲ, ಫ್ರೀ ಆಗಿದೆ. ಕ್ಯೂಟ್ ಆಗಿದೆ ಅಲ್ಲ, ಎಲ್ಲ ಕಲರ್ ಆಗಿ. ನಂಗೆ ಈ ತರ ಕಲರ್ ಆಗಿ ಜಾತ್ರೆ ತರ ಇದ್ರೆ ತುಂಬಾ ಇಷ್ಟ. ನೀವೇನಾದ್ರೂ ಅನ್ಕೊಳ್ಳಿ, ನಂಗೆ ಎಲ್ಲಾ ಕಲರು ಇರ್ಬೇಕು. ಯಾವ್ದೋ ಒಂದು ಈ ಸೋಬರ್ ಆಗಿ ನಂಗೆ ಬ್ಲಾಕ್ ಇಷ್ಟ, ರೆಡ್ ಇಷ್ಟ, ನಂಗೆಲ್ಲ ಆಲ್ ಕಲರ್ ಇರ್ಬೇಕು. ಚೆನ್ನಾಗಿ ನೋಡಿದ್ರೇನೆ ಎಲ್ಲ ಒಂಥರ ನಾವು ಕಿಂಡರ್ ಗಾರ್ಡನ್ ಸ್ಕೂಲ್ ಬಂದಿದ್ ತರ ಫೀಲ್ ಆಗ್ತೈತೆ. ಇದಿಷ್ಟು ಮಠದ್ದು ರೂಮ್ಗಳು. ನೀವು ಬಂದ್ರೆ ಮಠದ ರೂಮ್ಗಳಿಗೆ, ಮಂತ್ರಾಲಯ ಬಂದ್ರೆ ಮಠದ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳಿ. ದುಡ್ಡು ಉಳಿಸಿ, ನಿಮ್ಗೂ ದುಡ್ಡು, ಬಜೆಟ್ ಟ್ರಾವೆಲರ್ ಆಗಿ ಬನ್ನಿ ಅಷ್ಟೇ. ನಾನು ಇವಾಗ ತೋರಿಸಿದಂತ ಎಲ್ಲಾ ರೂಮ್ಗಳದ್ದು ಅಂತ ಆಲ್ಮೋಸ್ಟ್ ಎಲ್ಲ ಒಂದೇ ಪ್ರೈಸ್ ಇರುತ್ತೆ. ನಾನು ಇಲ್ಲಿ ಯಾರೋ ರೂಮ್ ಬುಕ್ ಮಾಡಿದ್ರು, ನನ್ನ ಹಿಂದೆ ಇಲ್ಲಿ ಹೋಗ್ತಾ ಇದಾರಲ್ಲ, ಅವ್ರನ್ನೇ ಕೇಳಿದೆ ಹೋಗ್ಬಿಟ್ಟು, ಅಣ್ಣ ಎಷ್ಟು ಕೊಟ್ರಿ ನೀವು ಬುಕ್ ಮಾಡಿದ್ರಲ್ಲ ರೂಮ್ಗೆ ಅಂತ. ಅವ್ರು ಹೇಳಿದ್ರು ಒಂದು ಹೋಲ್ ಫ್ಯಾಮಿಲಿ, ಒಂದು 10ರಿಂದ 12 ಜನ ಬಂದಿದ್ದಾರೆ. 10ರಿಂದ 12 ಜನ ಬಂದಿದ್ದಾರೆ. ಹೋಲ್ ಫ್ಯಾಮಿಲಿಗೆ 600 ರುಪೀಸ್. ನೀವೇ ಯೋಚನೆ ಮಾಡಿ, 600 ರುಪೀಸ್ ಹೋಲ್ ಫ್ಯಾಮಿಲಿ ಇರ್ಬೋದು. ಫುಲ್ ಒಂದು ರೂಮೇ ಕೊಟ್ಟಿರ್ತಾರೆ ಅವ್ರಿಗೆ. ಆ ಕಾರ್ಟ್ ಬೆಡ್ ಎಲ್ಲ ಇರುತ್ತೆ, ನನ್ಗೆ ಗೊತ್ತಿಲ್ಲ. 600 ಅಂತ ಅವರೇ ಹೇಳಿದ್ರು ನನಗೆ. ಆಮೇಲೆ ನಾನೇನೋ ಒಂದು ಹೇಳ್ಬಿಟ್ಟು, ನೀವು ಯಾರೋ ಬಂದು ನೋಡ್ಬಿಟ್ಟು, ಇಲ್ಲ ಗುರು ನಿನ್ ಸುಳ್ಳು ಹೇಳಿದ್ಯಾ ಅನ್ನೋದು ಬೇಡ ಅಂದ್ಬಿಟ್ಟು ಅವ್ರನ್ನ ಕೇಳ್ಕೊಂಡು ಆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. 600ಗೆ ವರ್ತ್. ನೀವು ಬರೋದ್ರೆ ಇಲ್ಲಿ ಬುಕ್ ಮಾಡ್ಕೊಳ್ಳಿ, ಬೇಗನೆ ಬಂದು ಬುಕ್ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗಿ. ಎಲ್ಲ ಚೆನ್ನಾಗಿದೆ. ನೀವು ಇಲ್ಲಿ ಬೆಟರ್. ನಾನು ಹೇಳೋದೇನಂದ್ರೆ, ಮಂತ್ರಾಲಯ ಬಂದ್ರೆ SRS ರಾಘವೇಂದ್ರ ಸ್ವಾಮಿ ಮಠದ ಗೆಸ್ಟ್ ಹೌಸ್ ಬುಕ್ ಮಾಡ್ಕೊಂಡ್ರೆ ತುಂಬಾ ದುಡ್ಡು ಸೇವ್ ಮಾಡ್ಬೋದು. ಆರಾಮಾಗಿ ಹೋಗ್ಬೋದು ನೀವು ದರ್ಶನ ಮಾಡ್ಕೊಂಡು. ಬೇರೆ ಕಡೆ ಇಲ್ಲ, ಅಕ್ಕಪಕ್ಕ ದೇವಸ್ಥಾನದ ಪಕ್ಕನ ಎಷ್ಟೊಂದು ಹೋಟ್ಲು, ಲಾಡ್ಜ್ ಎಲ್ಲ ಇದಾವೆ. ಹೋದ್ರೆ 2000, 1000, ಒಂದಿನಕ್ಕೆ 2000, 3000 ಯೋಚನೆ ಮಾಡಿ.
ದುಡ್ಡೇನ್ ಮರದಿಂದ ಉದುರುತ್ತಾ? ನಾವಿಲ್ದ ಕಷ್ಟ ಪಟ್ಕೊಂಡು ದುಡ್ಕೊಂಡ್ ಬಂದಿರ್ತೀವಿ, 2,000 3,000 ಕೊಟ್ಬಿಟ್ಟು ಒಂದಿನ ಉಳ್ಕೊಂಡ್ರೆ ಅಲ್ಲಿ ಯಾವ ಬಜೆಟ್ ಟ್ರಾವೆಲ್ ಆಗುತ್ತೆ? ಆಗಲ್ಲ. ಇಲ್ಲ ಅಂದ್ರೆ ಅಲ್ಲೇ ದೇವಸ್ಥಾನದ ಮುಂದ್ಗಡೆ ದೊಡ್ಡದಾಗ ಅಂಗಳ ಐತೆ, ಅಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ಇಲ್ಲಾಂದ್ರೆ ಇಲ್ಲಿ ಬಂದ್ರೆ 600 ರೂಪಾಯಿಗೆ ಒಂದು ರೂಮ್, ನಿಮ್ ಫ್ಯಾಮಿಲಿ ಯಾರೇ ಬಂದ್ರು ಎಲ್ಲಾರ ಜೊತೆನೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನಾನು ಬೆಳಗ್ಗೆಯಿಂದ ಇಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಬಂದು ಬಿಚ್ಚಾಲೆ, ಪಂಚಮುಖಿ ಆಂಜನೇಯ ಟೆಂಪಲ್ ಎಲ್ಲ ಹೋಗಿದ್ ಬಂದಾಯ್ತು. ಈವ್ನಿಂಗ್ ಆಗಿದೆ. ಈವ್ನಿಂಗ್ ಅಲ್ಲಿ ನೋಡಕ್ ಒಂಥರ ಖುಷಿ ಇದೆ. ಈವ್ನಿಂಗ್ ಅಲ್ಲಿ ಫುಲ್, ಬೆಳಗ್ಗೆಯಿಂದ ತಿರ್ಗಾಡಕ್ಕೆ ಆಗ್ತಿಲ್ಲ, ಫುಲ್ ಬಿಸ್ಲಿತ್ತು. ಇವಾಗ ಈವ್ನಿಂಗ್ ಬಂದ್ರೆ ಈವ್ನಿಂಗ್ ಅಲ್ಲಿ ಆರಾಮ್ ಅನ್ಸುತ್ತೆ ನೋಡಿ. ಫುಲ್ ಈವ್ನಿಂಗ್ ಟೈಮ್ ಕುತ್ಕೊಳಕ್, ಇನ್ ಕತ್ಲೆ ಆಯ್ತು ಇನ್ನೊಂದು 7 ಗಂಟೆ ಆಯ್ತು ಅಂದಾಗ ಫುಲ್ ಎಲ್ಲ ಲೈಟ್ ಆಗ್ತಾರೆ. ಲೈಟ್ ಆಗ್ತಾಗ ಒಂಥರ ಕಣ್ಣಿಗೆ ಹಬ್ಬನೇ ಅನ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟ್ ಆಗ್ದಾಗ. ಅವಾಗ್ಲೇ ಪ್ರಸಾದ ಕೂಡ ತಗೋಬೇಕು ಅಂತ ಹೇಳಿದೆ. ಪ್ರಸಾದ ಬೆಳಗ್ಗೆ ತಗೊಳ್ಳಿಲ್ಲ, ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡ್ರೆ ಹೋಗುತ್ತೆ ಅಂತ. ಇಲ್ಲಿ ಪರಿಮಳ ಕೌಂಟರ್ ಅಲ್ಲಿ ಪ್ರಸಾದ ಸಿಗುತ್ತೆ, ಹಿಂದ್ಗಡೆನೆ ಇದೆ. ಇಲ್ಲಿ ಹೋಗಿ ಪ್ರಸಾದ ತಗೊಂಡು ಇನ್ನು ಮತ್ತೆ ಇವಾಗ 7 ಗಂಟೆಗೆ ರಥನೂ ಆಗುತ್ತೆ ಒಳಗಡೆ. ಒಳಗಡೆ ದೇವ್ರದ್ದು ಬೃಂದಾವನ ಸುತ್ತ ರಥ ಎಲ್ಲ ಆಗುತ್ತೆ, ಅದ್ ನೋಡ್ಕೊಂಡು ಹೊರಡೋದನ್ನೇ. ಪ್ರಸಾದ ತಗೊಂಡು ಹೋಗ್ಬೇಕು, ಬನ್ನಿ ಪ್ರಸಾದ ತಗೊಂಡು ಹೋಗೋಣ. ಪ್ರಸಾದ ಕೌಂಟರ್ ಬೆಳಗ್ಗೆ ಬಂದಾಗಂತೂ ಹೆವಿ, ಇಲ್ಲೆಲ್ಲಾ ಜನ ಇದ್ರು. ಬೆಳಗ್ಗೆ ಬಂದಾಗ ಹೆವಿ ರಶ್ ಇತ್ತು. ಈವ್ನಿಂಗ್ ನೋಡಿ ಜನನೇ ಇಲ್ಲ, ಆರಾಮಾಗಿ ತಗೊಂಡು ಹೋಗ್ಬೋದು. ನಾನು ಇನ್ಕರೆಕ್ಟ್ ಬೇರೆ ಕಡೆಯಿಂದ ಬಂದಿದ್ದೀನಿ, ಹಿಂಗ್ ಹೋಗ್ಬೇಕು. ಮಾತಾಡ್ಕೊಂಡು ಎಲ್ಲಿಂದ ನಾನು ಹೋಗ್ಬಿಟ್ಟೆ. ಅದೇ ಹೇಳ್ತಾರಲ್ಲ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ, ಹಂಗಾಯ್ತು. ಇಲ್ಲಿ ಪ್ರಸಾದ ತಕೊಂಡು, ಯಾವ್ದೇ ಪ್ರಸಾದ ಬೇಕು ಅಂದ್ರೆ ಪರಿಮಳ ಕೌಂಟರ್, ಇಲ್ಲಿ ಬಂದು ಪ್ರಸಾದ ತಗೋಬೇಕು. ಎಲ್ಲ ಖಾಲಿ ಆಗಿರೋದು. 30 rupees only 4 pieces. ಕ್ಯಾಶ್ ಓನ್ಲಿ. ನಾವೇನಾದ್ರೂ ಇಲ್ಲಿ ಬಂದ್ರೆ ನಿಮ್ದು ಗೂಗಲ್ ಪೇ ಫೋನ್ ಪೇ ಏನು ವರ್ಕ್ ಆಗಲ್ಲ, ನೀವು ಕ್ಯಾಶ್ ತಗೊಂಡ್ ಬರ್ಬೇಕು. ಕ್ಯಾಶ್ ಓನ್ಲಿ. ಬನ್ನಿ ಪ್ರಸಾದ ತಗೊಳ್ಳೋದು. ಪ್ರಸಾದ ತಗೊಂಡಾಯ್ತು, ಪರಿಮಳ ಪ್ರಸಾದ. ಅದಾದ್ಮೇಲೆ ಇವಾಗ ಒಳಗಡೆ ಮತ್ತೆ ಹೋಗ್ಬೇಕು. ಮತ್ತೆ ಹೋದ್ರೆ ಮತ್ತೆ ಒಳಗಡೆ ಈ ರಥೋತ್ಸವ ಆಗುತ್ತೆ ಇವಾಗ 7 ಗಂಟೆಗೆ ಕರೆಕ್ಟ್ ಆಗಿ. ಅವಾಗ ಇದೆಲ್ಲ ಲೈಟ್ ಆನ್ ಮಾಡ್ತಾರೆ. ಲೈಟ್ ಆನ್ ಮಾಡಿದಾಗ ನೋಡಕ್ ಇನ್ನೂ ಚಂದ. ಅದ್ ನೋಡ್ಕೊಂಡು ಅದಾದ್ಮೇಲೆ 9 ಗಂಟೆಗೆ ಇರೋದು ಬಸ್. ಇಲ್ಲಿಂದ 9 ಗಂಟೆ ಬಸ್ ಹತ್ಕೊಂಡು ಹೊರಡೋದು. ಒಂಥರ ನೆಮ್ಮದಿ, ನನ್ಗೆ ಖುಷಿ ನೆಮ್ಮದಿ ಎಲ್ಲ ಒಂದೇ ಕಡೆ ಸಿಗುತ್ತೆ ಮಂತ್ರಾಲಯ ಬಂದ್ರೆ. ನಾನ್ ಹೇಳೋದು ಎಲ್ಲಾರ್ಗು, ನನ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತೀರಾ ಅವ್ರಿಗೊಂದು ರಿಕ್ವೆಸ್ಟ್, ನಿಮ್ ಲೈಫಲ್ಲಿ ಏನೇ ಆಗಿರ್ಲಿ, ಏನಾದ್ರೂ ಒಂದು ನಿಮ್ ಪ್ರಾಬ್ಲಮ್ ಆಗಿದೆ, ಇಲ್ಲ ನಿಮ್ಗೆ ಏನು ಹೇಳ್ಕೊಳಕ್ ಆಗಲ್ಲ ಯಾರ ಹತ್ರನೂ, ನಿಮ್ಗೆ ಶೇರ್ ಮಾಡಕ್ ಆಗಲ್ಲ ಅನ್ನೋ ಟೈಮಲ್ಲೆಲ್ಲ ನೀವು ಇಲ್ಲಿ ಬಂದೋಗಿ. ಇಲ್ಲೆಲ್ಲೂ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಊರಲ್ಲೇ, ಬೆಂಗಳೂರಲ್ಲೋ ಮೈಸೂರಲ್ಲೋ ಎಲ್ಲಾ ಕಡೆ ರಾಘವೇಂದ್ರ ಸ್ವಾಮಿ ಮಠ ಎಲ್ಲಾ ಕಡೆ ಇದ್ದೇ ಇರುತ್ತೆ. ಅಲ್ಲಾದ್ರೂ ಹೋಗಿ, ಅಲ್ಲಿ ಹೋಗಿ ನಿಮ್ಗೆ ಏನ್ ಅನ್ಸುತ್ತೆ ಅದೆಲ್ಲಾನು ಗುರು ರಾಯರ ಹತ್ರ ಹೇಳ್ಕೊಳ್ಳಿ. ಅದೆಲ್ಲದಕ್ಕೂ ಒಂದು ನಿಮ್ಗೆ ಎಲ್ಲೋ ಒಂದ್ ಕಡೆ ನಂಗೆ ರಾಯರ್ ಇದ್ದಾರೆ ಅನ್ನೋದು ನಿಮ್ಗೆ ಅನ್ಸುತ್ತೆ. ನಿಮ್ಗೇನು ಅಲ್ಲಿ ನೀವ್ ಕಳ್ಕೊಳ್ಳೋದು ಏನಿಲ್ಲ. ಅಲ್ಲಿ ಯಾರನ್ನೋ ನಂಬ್ತೀರಾ, ರಾಯರ್ ನಂಬೋದ್ರಲ್ಲಿ ಏನ್ ತಪ್ಪಿದೆ? ನನ್ಗೆ ಯಾರು ಎಲ್ಲಾ ಕೈ ಬಿಟ್ಟಾಗ ಕೈ ಹಿಡಿಯೋರೊಬ್ರೆ ಅವರು ರಾಯರು. ಅದು ನಂಬ್ಕೊಂಡು ನಾನು ಬಂದೆ. ನನ್ಗೆ ಒಂದಿನ ಹಿಂಗೋಯ್ತು ಅನ್ನೋದೇ ಗೊತ್ತಿಲ್ಲ. ಆಕ್ಚುಲಿ ನಾನು ನಿನ್ನೆ ಬರಾಕಂತೂ ಆಗ್ತಂದಿರಲಿಲ್ಲ, ಫುಲ್ ಬ್ಯಾಕ್ ಪೇನ್ ಇತ್ತು ಕೆಲಸ ಮಾಡ್ಕೊಂಡು ಆಫೀಸಿಂದ. ಬಟ್ ಅದ್ ಹೆಂಗೋಯ್ತೋ ಗೊತ್ತಿಲ್ಲ, ಬಸ್ಸಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದೆ. ಒಂದ್ ಸ್ವಲ್ಪನೂ ಬ್ಯಾಕ್ ಪೇನ್ ಇಲ್ವೇ ಇಲ್ಲ. ನಿಜ ಹೇಳ್ಬೇಕು, ನಾನು ತುಂಗಭದ್ರಾ ರಿವರ್ ಅಲ್ಲಿ ಸ್ನಾನ ಮಾಡಿ ಎದ್ಮೇಲಿಂದ ಸ್ವಲ್ಪನೂ ಬ್ಯಾಕ್ ಪೇನ್ ಇಲ್ಲ. ನನಗೇನೆ ಫೀಲ್ ಆಗ್ತಿದೆ ಒಂಥರ ಫುಲ್ ಪಾಸಿಟಿವ್ ವೈಬ್ಸ್, ಚೆನ್ನಾಗಿದೆ. ನೀವು ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ.